ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಉಡುಪಿ ಜಿಲ್ಲೆಗೆ ಚೌಟ ಮತ್ತು ಕೋಟಾ ಅವರ ಆಯ್ಕೆಯಾಗಿದೆ. ಆದ್ರೆ ಈ ವಿಷಯನ ಹೇಳೋಕೆ ಮೊದಲು ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ದಿನನಿತ್ಯವೂ ಹೇಳುವಂತಹ ಒಂದು ಮಾತೇ ಇದು. ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಏನಪ್ಪಾ ಅಂದ್ರೆ ಸೌಜನ್ಯ ವಿಚಾರವಾಗಿ ನಾವು ಎಷ್ಟೇ ಹೋರಾಟ ನಡೆಸಿದ್ರು ಯಾವುದಕ್ಕೂ ಏನು ಕುಮ್ಮಕ್ಕು ನೀಡದಿದ್ದಂತಹ ಸರ್ಕಾರಗಳು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನು ಯಾವುದೇ ಪಕ್ಷಗಳಿರ್ಬೋದು, ಇವಾಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಇವಾಗ ಸೌಜನ್ಯ ಪರ ಹೋರಾಟಗಾರರ ಬಗ್ಗೆ ಜನರು ಮಾತಾಡ್ಲಿಕ್ಕೆ ಆರಂಭಿಸಿದ್ದಾರೆ. ಯಾಕಂತಂದ್ರೆ ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ನಳಿನ್ ಕುಮಾರ್ ಕಟೀಲ್ ಅವರು ಮೊದಲು ಸಂಸದರಾಗಿದ್ರು, ಅವರನ್ನ ತೆಗೆದು ಬ್ರಿಜೇಶ್ ಚೌಟ ಅವರಿಗೆ ಅಭ್ಯರ್ಥಿ ಸ್ಥಾನವನ್ನ ಕಲ್ಪಿಸಲಾಗಿದೆ. ಮಾತ್ರವಲ್ಲ, ಉಡುಪಿಗೆ ಶೋಭಾ ಕರಂದ್ಲಾಜೆಯನ್ನ ಕಿತ್ತೆಸೆದು ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಅಭ್ಯರ್ಥಿಯಾಗಿ ಸೇರಿಸಿಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಸೌಜನ್ಯ ಹೋರಾಟಗಾರರು ಇವಾಗ ಒಂದು ಮುದ್ರಾವಾಕ್ಯವನ್ನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಚೌಟ, ಉಡುಪಿ ಜಿಲ್ಲೆಗೆ ಕೋಟ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಭ್ಯರ್ಥಿ ಸ್ಥಾನದಲ್ಲಿ ನಿಂತರೆ ಇವರೆಲ್ಲರೂ ಓಟ. ಎಷ್ಟೊಂದು ಒಳ್ಳೆಯ ಒಂದು ವಾಕ್ಯ ಇದು. ನೋಡುವಾಗ ನಗ್ಬಹುದು, ಆದ್ರೆ ಈ ಒಂದು ಏನು ಘೋಷಣೆ ಏನಿದೆ, ಈ ಒಂದು ಘೋಷಣೆಯಲ್ಲಿ ಒಂದು ಅರ್ಥ ಇದೆ. ಯಾಕಂತಂದ್ರೆ 12 ವರ್ಷಗಳ ನಿರಂತರ ಹೋರಾಟದ ಫಲವಾಗಿಯೂ ಇನ್ನು ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಲಿಲ್ಲ. ಇಲ್ಲಿಯ ನೀತಿ ವ್ಯವಸ್ಥೆಯಲ್ಲಿ, ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ಲಿಲ್ಲ ಅನ್ನುವಾಗ ಇದೊಂದು ನಗು ಭರಿಸುವಂತಹ ಒಂದು ವಾಕ್ಯವಾಗಿದ್ರು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಇದೆ. ಯಾಕಂತಂದ್ರೆ ಕರ್ನಾಟಕ ರಾಜ್ಯದ 90ರಷ್ಟು ಜನ ಇಂದು ಸೌಜನ್ಯ ಅಂದ್ರೆ ಸೌಜನ್ಯ ಅಂತ ಮಾತ್ರ ಅಲ್ಲ, ಒಂದು ಹೆಣ್ಣು ಮಗುವಿಗೆ ಅನ್ಯಾಯವಾದ್ರೆ ಅವಳ ಜೊತೆ ನಿಲ್ಲೋಕೆ ಅಥವಾ ಅವರಿಗೆ ನ್ಯಾಯ ಒದಗಿಸಿಕೊಳ್ಳೋಕೆ ಬೀದಿಗಿಳಿಯುವಂತಹ ಜನರಲ್ಲಿ 90% ಕನ್ನಡಿಗರು ಮುಂಚೂಣಿಯಲ್ಲಿರ್ತಾರೆ. ಸೊ ಇಂಥ ಒಂದು ಹೆಣ್ಣಿಗೆ ಅನ್ಯಾಯವಾಗಿದೆ. ಆ ಒಂದು ಹೆಣ್ಣಿಗಾಗಿ 12 ವರ್ಷಗಳಿಂದ ನಿರಂತರವಾಗಿ ಹೋರಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅಂದ್ರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾಗಲು, ಸಂಸದರಾಗಲು ಅರ್ಹರು. ಯಾಕಂತಂದ್ರೆ ಇಲ್ಲಿ ಬರೀ ಭ್ರಷ್ಟಾಚಾರ ಅಥವಾ ಧರ್ಮದ ಬಗ್ಗೆ, ಧರ್ಮ ನಿಂದನೆಗಳು ಅಥವಾ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆ ಒಂದು ರೀತಿಯಲ್ಲಿ ವಿವಾದಗಳನ್ನು ಸೃಷ್ಟಿಸುವ ಬದಲು ಯಾರಿಗೆ ಇದೆ ಆ ಒಂದು ಅನ್ಯಾಯ ನಡೆಸುವವರ ಮತ್ತು ಅನ್ಯಾಯವಾಗ್ತಾ ಇರುವವರ ಪರ ನಿಂತು, ಅನ್ಯಾಯ ನಡೆಸ್ತಾ ಇರುವವರ ವಿರುದ್ಧ ನಿಂತು ಹೋರಾಡ್ತಾರಲ್ವಾ, ಅಂತಹ ಹೋರಾಟಗಾರರಿಗೆ ಇಲ್ಲಿ ಮನ್ನಣೆ ದೊರಕಬೇಕಾಗಿದೆ. ಯಾಕಂತಂದ್ರೆ ಅಂತಹ ಒಂದು ನಾಯಕರು ಬೆಳೆದು ಬಂದ್ರೆ ಸಮಾಜವು ಸುಸ್ಥಿರವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂತಂದ್ರೆ ಇಂತಹ ಹೆಣ್ಣು ಮಕ್ಕಳನ್ನು ಕಂಡಾಗ ಕಾಮ ಕ್ರಿಮಿಗಳಿದ್ದಾರೆ, ಅಂತಹ ಜನ ಏನಿದ್ದಾರೆ ಅವರನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಇಂತಹ ಹೋರಾಟಗಾರರ ಅಗತ್ಯತೆ ಇದೆ. ಯಾಕಂದ್ರೆ ಹೋರಾಟಗಾರರು ಬಹಳಷ್ಟಿದ್ದಾರೆ. ಇವತ್ತು ಹೋರಾಟ ಮಾಡ್ತಾರೆ, ನಾಳೆ ಮನೆ ಸೇರ್ಕೋತಾರೆ, ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಹಿಂದೆ ಸರಿಯುವಂತಹ ಹಲವಾರು ಹೋರಾಟಗಾರರನ್ನ, ಹಲವಾರು ಭ್ರಷ್ಟ ರಾಜಕೀಯ ನಾಯಕರನ್ನ ನಾವು ಇದಕ್ಕೂ ಮೊದಲು ನೋಡಿದ್ದೇವೆ. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಿರಂತರವಾಗಿ 12, 14, 13 ವರ್ಷಗಳ ಕಾಲ ಒಂದೇ ಪ್ರಕರಣವನ್ನ ಎಗ್ಗಿಲ್ಲದೆ, ಎಲ್ಲೂ ಯಾವ ದಣಿವು ಇಲ್ಲದೆ ಹೋರಾಟದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಧೃತಿಗೆಡದೆ, ಧೈರ್ಯಗೆಡದೆ, ಕೊನೆಯದಾಗಿ ದೆಹಲಿ ಚಲೋವನ್ನು ನಡೆಸಿ ಕೇಂದ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಮಾಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಂಸದರಾದ್ರೆ ಯಾವುದೇ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯು ಇದೇ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿ ನೀವು ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.